ಅಮೃತಧಾರೆ ಧಾರಾವಾಹಿಯಲ್ಲಿ ಪ್ರತಿನಿತ್ಯವೂ ಒಂದಲ್ಲ ಒಂದು ಟ್ವಿಸ್ಟ್ ಮೂಲಕ ಸಂಚಿಕೆ ಪೂರ್ಣಗೊಳ್ಳುತ್ತಿದೆ. ಹೌದು, ಅಮೃತಧಾರೆ ಧಾರಾವಾಹಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ್ಯಗೊಳ್ಳುತ್ತಿದೆ. ಇತ್ತೀಚಿನ ಸಂಚಿಕೆಯಲ್ಲಿ ಆಕಾಶ್ನ ಕಿಡ್ನಾಪ್ ಮಾಡಿದ್ದ ಜಯದೇವ್ ಸದ್ಯ ಸಂಭ್ರಮದ ಅಲೆಯಲ್ಲಿದ್ದಾನೆ. ಆಸ್ತಿಯೆಲ್ಲವೂ ತನ್ನದಾದ ಖುಷಿಯಲ್ಲಿ ಎಣ್ಣೆ ಹೊಡೆಯುತ್ತಾ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡುತ್ತಾ ಫುಲ್ ಜಾಲಿ ಮೂಡ್ನಲ್ಲಿದ್ದಾನೆ. ದಿಯಾಗೆ ತನ್ನ ಈ ಖುಷಿಯ ವಿಚಾರವನ್ನು ಕೂಡ ಜಯದೇವ್ ಹೇಳಿದ್ದು, ಡಿವೋರ್ಸ್ ಪೇಪರ್ ಮೇಲೆ ಕೂಡ ಮಲ್ಲಿ ಸಹಿ ತಗಬಹುದಿತ್ತಲ್ಲ ಎಂದು ದಿಯಾ ಪ್ರಶ್ನೆ ಮಾಡಿದ್ದಾಳೆ. ಆಗ ಡಿವೋರ್ಸ್ ಪಡೆದರೆ ಅವಳು ನೆಮ್ಮದಿಯಿಂದ ಇರ್ತಾಳೆ ಎಂದೆಲ್ಲ ಜಯದೇವ್ ಮಾತನಾಡಿದ್ದಾನೆ. ಇದರಿಂದ ಕೆರಳುವ ದಿಯಾ, ಇವನಿಗೊಂದು ಗತಿ ಕಾಣಿಸುವವರೆಗೆ ನನಗೆ ನೆಮ್ಮದಿ ಇಲ್ಲ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನೊಂದು ಕಡೆ ಜಯದೇವ್ ಕಪಿಮುಷ್ಟಿಯಿಂದ ಆಕಾಶ್ನ ಬಿಡಿಸಿಕೊಂಡು ಬಂದಿರುವ ಭೂಮಿಕಾ ಈ ಬಾರಿ ಊರಲ್ಲ, ಬದಲಿಗೆ ದೇಶ ಬಿಡಲು ಮುಂದಾಗಿದ್ದಳು. ಆದರೆ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಆನಂದ್ನ ಮಲ್ಲಿ ಭೇಟಿಯಾಗಿದ್ದಳು. ಲಕ್ಷ್ಮೀಕಾಂತ್ ಮತ್ತು ಆನಂದ್ ಕಡೆಯಿಂದ ಮತ್ತೊಂದು ಮಗು ಬದುಕಿರುವ ವಿಚಾರ ಮಲ್ಲಿಗೆ ಗೊತ್ತಾಗಿದ್ದು, ಓಡೋಡಿಕೊಂಡು ಬಂದು ಭೂಮಿಕಾಗೆ ಮಲ್ಲಿ ಸತ್ಯವನ್ನು ಹೇಳಿದ್ದಾಳೆ. ಆದರೆ ಮಲ್ಲಿಯ ಮಾತನ್ನು ಭೂಮಿಕಾ ಸುತಾರಾಮ್ ಒಪ್ಪುವುದಿಲ್ಲ. ಹೀಗಾಗಿ ಆನಂದ್ಗೆ ಮಲ್ಲಿಯೇ ಸ್ವತಃ ಕರೆ ಮಾಡಿದ್ದು, ಆನಂದ್ ಬಳಿಯೇ ಎಲ್ಲ ಸತ್ಯವನ್ನು ಭೂಮಿಕಾ ಕೇಳಿ ತಿಳಿದುಕೊಂಡಿದ್ದಾಳೆ. ಆದರೂ ಭೂಮಿಕಾಗೆ ಸಮಾಧಾನ ಇರಲಿಲ್ಲ, ನಂಬಿಕೆ ಬರ್ತಿರ್ಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಮತ್ತೆ ಬ್ಯಾಗ್ ಎತ್ತಿಕೊಂಡು ಮನೆಗೆ ಮರಳಿ ಬಂದಿದ್ದಳು. ಈ ಕಾರಣಕ್ಕೆ ಸದ್ಯ ಮಲ್ಲಿ ದಾಖಲೆ ಸಮೇತ ಬಂದಿದ್ದು, ಪೊಲೀಸ್ ಠಾಣೆಯಲ್ಲಿ ಗೌತಮ್ ನೀಡಿದ್ದ ದೂರಿನ ಪ್ರತಿಯನ್ನೆಲ್ಲ ಭೂಮಿಕಾಗೆ ತೋರಿಸಿದ್ದಾಳೆ. ಮತ್ತೊಂದು ಕಡೆ ಹಲವು ದಿನಗಳಿಂದ ಕಾಣೆಯಾಗಿದ್ದ ಶಕುಂತಲಾ ಮತ್ತೆ ಪ್ರತ್ಯಕ್ಷ ಆಗಿದ್ದಾಳೆ. ಶಕುಂತಲನ್ನ ಹುಡುಕಿಕೊಂಡು ಭಾಗ್ಯಮ್ಮನೇ ಮನೆಗೆ ಬಂದಿದ್ದಾಳ ಅಥವಾ ಭಾಗ್ಯಮ್ಮನನ್ನು ಹುಡುಕಿಕೊಂಡು ಶಕುಂತಳಾ ಆನಂದ್ ಮನೆಗೆ ಬಂದಿದ್ದಾಳ ಎನ್ನುವುದು ಗೊತ್ತಿಲ್ಲವಾದರೂ ಭಾಗ್ಯಮ್ಮಳನ್ನ ನೋಡಿದವಳೆ ಶಕುಂತಲಾ ಅಪಹಾಸ್ಯ ಮಾಡಲು ಶುರು ಮಾಡಿದ್ದಾಳೆ. ಮಾತು ಮರಳಿ ಬಂದಿರುವ ವಿಚಾರ ಗೊತ್ತಿರದೆ ನನ್ನೆಲ್ಲ ಬಂಡವಾಳವನ್ನು ಅತ್ತೆ ಹತ್ರ ಹೇಳು ನೋಡೋಣ ಎಂದು ಸವಾಲು ಹಾಕಿದ್ದಾಳೆ. ಇನ್ನು ಮೊದಲಿನಿಂದ ಶಕುಂತಲಾ ಕೈ ತಿರುಗಿಸುವುದರಲ್ಲಿ ಭಾಗ್ಯಮ್ಮದು ಎತ್ತಿದ ಕೈ. ಹೀಗಾಗಿಯೇ ಶಕುಂತಲಾ ಮಾತು ಕೇಳಿ ಕೆರಳಿದ ಭಾಗ್ಯಮ್ಮ ಶಕುಂತಳ ಕೈ ತಿರುಗಿಸಿದ್ದಾಳೆ. ಇನ್ನು ನಿನ್ನ ಆಟ ಮುಗೀತು, ಕೇಡುಗಾಲ ಶುರುವಾಗಿದೆ ಎಂದು ಆವಾಜ್ ಹಾಕಿದ್ದಾಳೆ. ಭಾಗ್ಯಮ್ಮ ಮಾತನಾಡಿರುವುದನ್ನು ಕಂಡು ಸದ್ಯ ಶಕುಂತಲಾ ಕಂಗಾಲಾಗಿದ್ದಾಳೆ. ಮತ್ತೊಂದು ಕಡೆ ಭೂಮಿಕಾ ಕಣ್ಣೀರಾಗಿದ್ದ ಗೌತಮ್ ಬಳಿ ಹೋಗುವ ಆಸೆ ವ್ಯಕ್ತಪಡಿಸಿದ್ದಳು. ಸದ್ಯ ಭಾಗ್ಯಮ್ಮ ರೌದ್ರವತಾರಕ್ಕೆ ಹಲವಾರು ಮೆಚ್ಚುಗೆ ಸೂಚಿಸಿದ್ದಾರೆ. ಸೂಪರ್ ಭಾಗ್ಯಮ್ಮ ಎಂದಿದ್ದಾರೆ. ವಟಾರಕ್ಕೆ ಏನೋ ಭೂಮಿಕಾ ಮರಳಿ ಬಂದಿದ್ದಾಳೆ, ನಾನು ಮಾಡಿದ್ದು ತಪ್ಪೆಂದು ಕಣ್ಣೀರು ಹಾಕಿದ್ದಾಳೆ, ಗೌತಮ್ ಬಳಿ ಹೋಗಲು ನಿರ್ಧಾರ ಮಾಡಿದ್ದಾಳೆ. ಆದರೆ ಇದೆಲ್ಲವೂ ಅಷ್ಟೊಂದು ಸುಲಭವಾಗಿ ನಡೆಯುತ್ತಾ ಅಥವಾ ಮುಂದೆ ಮತ್ಯಾವುದಾದರೂ ಅನಾಹುತ ನಡೆಯುತ್ತಾ ಎನ್ನುವುದರ ಬಗ್ಗೆ ನೋಡಬೇಕಿದೆ. ಇನ್ನು ಆಸ್ತಿ ಸಿಕ್ಕ ಖುಷಿಯಲ್ಲಿರುವ ಜಯದೇವ್ನ ದಿಯಾ ಇನ್ನು ಬೀದಿಗೆ ತರುವುದು ಅಂತೂ ಪಕ್ಕ ಆಗಿದೆ. ಯಾಕೆಂದರೆ ಆಸ್ತಿ ಪತ್ರಗಳಿಗೆ ಸ್ವತಃ ಸಹಿ ಹಾಕಬೇಕಾಗಿತ್ತು ಗೌತಮ್ ದಿವಾನ್, ಹೊರತು ಭೂಮಿಕಾ ಅಲ್ಲ. ಯಾಕೆಂದ್ರೆ ಅಜ್ಜಿ ತನ್ನೆಲ್ಲ ಆಸ್ತಿಗಳನ್ನ ತನ್ನ ಮೊಮ್ಮಗನಿಗೆ ಅಂದರೆ ಗೌತಮ್ ದಿವಾನ್ ಹೆಸರಲ್ಲಿ ಬರೆದಿದ್ದಾರೆ. ಆದರೆ ಇಲ್ಲಿ ಸಹಿ ಹಾಕಿರುವುದು ಗೌತಮ್ ದಿವಾನ್ ಅಲ್ಲ, ಭೂಮಿಕಾ. ಆದ ಕಾರಣ 600 ಕೋಟಿ ಸಾಲ ಮತ್ತೆ ಜಯದೇವ್ ತಲೆ ಮೇಲೆ ಬರುವುದು ಖಚಿತವಾಗಿದೆ. ಅದಕ್ಕಾಗಿ ಬಹುಶಃ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಒಂದಾಗಿ ಜಯದೇವ್ ಮತ್ತು ದಿಯಾನನ್ನು ಹಾಗೂ ಶಕುಂತಳನ್ನು ಹೊರಗೆ ತಂದು ಬೀದಿಗೆ ಬಿಡುವುದು ಖಚಿತವಾಗಿದೆ. ಇದಾದ ನಂತರ ಗೌತಮ್ ದಿವಾನ್ ಹಾಗೂ ಭೂಮಿಕಾ ಇಬ್ಬರು ಮನೆಯಲ್ಲಿರುವ ಮಿಂಚು ಹೇಗೆ ಅವಳ ಹಳೆಯ ಅಪ್ಪ ಅಮ್ಮ ಸಿಕ್ಕಿದರು, ಯಾಕೆ ಅವಳಿಗೆ ಅಪ್ಪ ಅಮ್ಮ ಬಿಟ್ಟು ಹೋದರು ಎನ್ನುವ ವಿಚಾರವನ್ನು ಹುಡುಕಿ ಮತ್ತೊಮ್ಮೆ ಗೌತಮ್ ದಿವಾನ್ ಹಾಗೂ ಮಿಂಚು ಇಬ್ಬರ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು DNA ಟೆಸ್ಟ್ ಮಾಡಿ ಮಿಂಚು ತಮ್ಮ ಮಗಳೇ ಎಂದು ಸತ್ಯ ತಿಳಿಯುತ್ತದೆ. ಇದೆಲ್ಲದರ ನಂತರ ಅಮೃತಧಾರೆ ಧಾರಾವಾಹಿ ಕೊನೆಗೊಳ್ಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಾದ ಬಳಿ ಮತ್ತೊಂದು ಹೊಸ ಧಾರಾವಾಹಿ ಬರಲಿದೆ. ಅದು ಯಾವ ಧಾರಾವಾಹಿ ಹಾಗೂ ಅದರಲ್ಲಿ ಇರುವಂತಹ ನಟ ನಟಿಯರು ಯಾರು ಎಂದು ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.